ನೀಟ್ ಪರೀಕ್ಷಾ ಅಕ್ರಮ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್, ರಾಜಸ್ಥಾನದ ಜೈಪುರದಲ್ಲಿ ಕಾಂಗ್ರೆಸ್ ಕಹಳೆ ಮೊಳಗಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿರೋ ಕಾಂಗ್ರೆಸ್ ನೀಟ್ ಪರೀಕ್ಷಾ ಜವಾಬ್ದಾರಿಯನ್ನ ರಾಜ್ಯಗಳಿಗೆ ನೀಡಿ ಅಂತ ಒತ್ತಾಯಿಸಿದೆ. ಚಿಕ್ಕ ಮಕ್ಕಳ ಡೈಪರ್ ಲೀಕ್ ಆಗಲ್ಲ, ಪೇಪರ್ ಲೀಕ್ ಆಗುತ್ತೆ. ಚಿಕ್ಕ ಮಕ್ಕಳ ಡೈಪರ್ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿಯ ಯೋಗ್ಯತೆ. ನೀಟ್ ಕರ್ಮಕಾಂಡದ ವಿರುದ್ಧ ದೇಶಾದ್ಯಂತ ಕಾಂಗ್ರೆಸ್ ಕೆಂಡ. ಆಕ್ರೋಶ, ರೋಷಾವೇಶ, ದೇಶದ ಉದ್ದಗಲಕ್ಕೂ ಆಕ್ರೋಶ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ನೀಟ್ ವಿದ್ಯಾರ್ಥಿಗಳ ಆತ್ಮಹತ್ಯೆ, ನೀಟ್ ಪರೀಕ್ಷೆ ರದ್ದು, ನೀಟ್ ಮರುಪರೀಕ್ಷೆ ಖಂಡಿಸಿ ಕಾಂಗ್ರೆಸ್ ಇವತ್ತು ಬೀದಿಗಿಳಿದಿತ್ತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ರಾಜಸ್ಥಾನದ ಜೈಪುರದವರೆಗೂ ಪ್ರತಿಭಟನೆ ಕೂಗು ಭುಗಿಲೆದ್ದಿತ್ತು. ಜೈಪುರದಲ್ಲಿ ಜಲಫಿರಂಗಿಗೂ ಜಗ್ಗದೆ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಇತ ಫ್ರೀಡಂ ಪಾರ್ಕ್ನಲ್ಲಿ ಬ್ಯಾರಿಕೇಡ್ ಹತ್ತಿ ನುಗ್ಗಿದ್ರು. ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಬೆಂಕಿ ಉಗುಳಿದ್ರು. ನೀಟ್ ಅಕ್ರಮ ಎಸಗಿದವರ ಮೇಲೆ ಕೊಲೆ ಕೇಸ್ ಹಾಕಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು, ನೀಟ್ ಜವಾಬ್ದಾರಿಯನ್ನ ರಾಜ್ಯಗಳಿಗೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಅಬ್ಬರಿಸಿದ್ರು. ಆಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಮರ್ಡರ್ ಕೇಸ್ಗಳನ್ನ ಹಾಕಬೇಕು, ಕ್ಷಮೆ ಯಾಚಿಸಬೇಕು. ನರೇಂದ್ರ ಮೋದಿ ಅವರು ತಪ್ಪಿಸಿಕೊಂಡು ತಿರುಗಾಡಕ್ಕಾಗಲ್ಲ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ. ಬರೀ ಪರೀಕ್ಷೆ ಮುಂದೂಡಿದ್ರೆ ಸಾಲಲ್ಲ, ಅದಕ್ಕೆ ಇನ್ನೊಂದು ದಿನ ಮಾಡ್ತೀವಿ ಪರೀಕ್ಷೆ ಅಂದ್ರೆ ಸಾಲಲ್ಲ. ನೀವು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು. ನೀವು ಇನ್ನು ಮುಂದೆ ನೀಟ್ ಪರೀಕ್ಷೆಯನ್ನ ಮಾಡಬೇಡಿ. ಆಯಾ ರಾಜ್ಯಗಳಿಗೆ ಬಿಟ್ಬಿಡಿ. ಆ ರಾಜ್ಯಗಳು ಹಿಂದೆ CET ಪರೀಕ್ಷೆ ಮಾಡಿ ಹೇಗೆ ಪಾರದರ್ಶಕವಾಗಿ ಮಾಡ್ತಾ ಇದ್ದೋ ಆ ರಾಜ್ಯಗಳಿಗೆ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಪ್ರತಿಭಟನಾ ವೇದಿಕೆಯಲ್ಲಿ ಅಬ್ಬರಿಸಿದ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ, ಪರಿಶ್ರಮ ನೀಟ್ ಅಕಾಡೆಮಿಯ ಸಂಸ್ಥಾಪಕರು ಆಗಿರೋ ಪ್ರದೀಪ್ ಈಶ್ವರ್, ಮಕ್ಕಳ ಡೈಪರ್ ಲೀಕ್ ಆಗಲ್ಲ, ಪೇಪರ್ ಲೀಕ್ ಆಗುತ್ತೆ ಅಂದ್ರೆ ಇದು ಬಿಜೆಪಿ ಯೋಗ್ಯತೆ ಅಂತ ಗುಡುಗಿದ್ರು. ಚಿಕ್ಕ ಮಕ್ಕಳ ಡೈಪರ್ ಲೀಕ್ ಆಗಲ್ಲ, ಚಿಕ್ಕ ಮಕ್ಕಳ ಡೈಪರ್ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿಯ ಯೋಗ್ಯತೆ. ಒಂದ್ ಕಡೆ ನೀಟ್ ಅಕ್ರಮವನ್ನ ಕಾಂಗ್ರೆಸ್ ಅಸ್ತ್ರ ಮಾಡ್ಕೊಂಡಿದ್ರೆ, ಮತ್ತೊಂದ್ ಕಡೆ ಸಿಬಿಐ ತನಿಖೆ ಚುರುಕುಗೊಂಡಿದೆ. ಪುತ್ರನಿಗಾಗಿ ನೀಟ್ ಗೆಸ್ಟ್ ಪೇಪರ್ ಖರೀದಿಸಿದ ಲಾತೂರ್ನ ವೈದ್ಯ ಮನೋಜ್ ಶಿರೂರೆ ಅರೆಸ್ಟ್ ಆಗಿದ್ದಾನೆ. ನೀಟ್ ಕಿಂಗ್ ಪಿನ್ PV ಕುಲಕರ್ಣಿ ಜೊತೆ ಈತ ಸಂಪರ್ಕದಲ್ಲಿದ್ದ ಎನ್ನಲಾಗಿದೆ. ಇನ್ನೊಂದ್ ಕಡೆ ಸಿಬಿಐ ವಶದಲ್ಲಿರೋ ಶಿವರಾಜ್ ರಘುನಾಥ್ ಮೋಟೆಗಾಂವ್ಕರ್ಗೆ ಗ್ರಿಲ್ ಮಾಡಲಾಗ್ತಿದೆ. ಸರ್ ಅಂತಾನೆ ಖ್ಯಾತಿ ಪಡೆದಿದ್ದ ಶಿವರಾಜ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗ್ಯಾಂಗ್ನಲ್ಲಿದ್ದ. ಇನ್ನು RCC ಕೋಚಿಂಗ್ ಸೆಂಟರ್ ಮಾಲೀಕನಾಗಿದ್ದ ಈತ ಲಾತೂರ್ ಬಳಿ ಬೃಹತ್ ಶಿಕ್ಷಣ ಸಂಸ್ಥೆ ಸ್ಥಾಪನೆಗೆ ಮುಂದಾಗಿದ್ದಂತೆ. ಕಟ್ಟಡ ಕಾಮಗಾರಿ ಪೂರ್ಣಗೊಳ್ತಿದ್ದಂತೆ ಆಸ್ತಿ, ಹಣದ ಮೂಲದ ಬಗ್ಗೆ ತನಿಖೆ ನಡೆಸಿದಾಗ ಲಾಕ್ ಆಗಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.